ಎರಡು ಪ್ರಾಡಕ್ಟ್ಸ್ ನಾನು ಬೈ ಮಾಡಿದ್ದೀನಿ. ಒಂದು ಪ್ರಾಡಕ್ಟು ಬೇಕಂತ ಮಾಡಿಲ್ಲ, ಅದು ಹಂಗೆ ಕಾರ್ಟಲ್ಲಿ ಆ್ಯಡ್ ಮಾಡಬೇಕು, ಒಂದು ಸಜೆಷನ್ ತೋರಿಸ್ತು ಕಡಿಮೆ ಪ್ರೈಸು, ಅದು ತೋರಿಸ್ತೀನಿ ಏನು ಅಂತದ್ದು. ಫಸ್ಟ್ ಮೇಯ್ನ್ ಅಂತ ತೊಗೊಂಡಿದ್ದು ನಿಮ್ಮಲ್ಲಿ UPS ಇದೆಯಾ? ಸಾರಿ ಗೈಸ್, ನಿಮ್ಮಲ್ಲಿ UPS ಇಲ್ವಾ? ಬರೀ ನಿಮ್ಗೆ ಇಂಟರ್ನೆಟ್ ಮಾತ್ರ ಸಾಕು, ಲ್ಯಾಪ್ಟಾಪ್ ಅಟ್ಲೀಸ್ಟ್ 2 hours ಬ್ಯಾಕಪ್ ಇದ್ದರೆ ಸಾಕು. ವೈಫೈಗೆ ಜಸ್ಟ್ ಇದನ್ನು ತೊಗೊಳ್ಳಿ ಸಾಕು, ₹1,000 4 hours ಬ್ಯಾಕಪ್ ಬರುತ್ತೆ ವೈಫೈಗೆ. ಇವಾಗೆಲ್ಲ ಫೈಬರಿಂದ ನೀವು ಜಸ್ಟ್ ಪವರ್ ಇದ್ದರೆ ಸಾಕು, ಇಂಟರ್ನೆಟ್ ಆಟೋಮೆಟಿಕ್ ಬಂದೇ ಬರುತ್ತೆ. ಪವರ್ ಇಲ್ಲ ಆದ್ರೂ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡೋದು ಬರೋಲ್ಲ ಅಂತ ಹೆಂಗಿದ್ರೆ ಇಲ್ಲ, ಬರುತ್ತೆ. ಅದು ಫೈಬರ್ ಕನೆಕ್ಷನಿಂದ ಅವ್ರದ್ದು ಬ್ಯಾಟ್ರಿ UPS ಕನೆಕ್ಟೆಡ್ ಇದ್ದೇ ಇರುತ್ತೆ. ಸೊ ನಿಮ್ಮ ರೌಟರು ಆನ್ ಇದ್ದರೆ ಸಾಕು, ಇಂಟರ್ನೆಟ್ ಪಕ್ಕ ಬರುತ್ತೆ. ಜಸ್ಟ್ ಅದಕ್ಕೆ ಈ ಪವರ್ ಬ್ಯಾಂಕ್. ಕರೆಂಟ್ ಹೋದರೆ ಇದೇನು ನಿಮಗೆ ಎಫೆಕ್ಟೇ ಆಗೋಲ್ಲ. ವಿತಿನ್ ಕರೆಂಟ್ ಹೋದ್ರೂ ಇದು ನಿಮ್ಗೆ ಗೊತ್ತಾಗೋಲ್ಲ, ಓಕೆ ಕರೆಂಟ್ ಹೋಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಆಮೇಲೆ ಲೈಟ್ರು ಫ್ಯಾನಿಂದನೇ ಗೊತ್ತಾಗಬೇಕು. ಸೊ ಇದು ಒಂದು ಸೇವಿಯರ್. ಇದು ಬ್ಲಿಂಕಿಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ಅಮೆಝಾನ್ ಅದು ಇದು ಸಿಗುತ್ತೆ. ನಾನು ಜಸ್ಟ್ ಇದು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ. ₹1,000 ಬಿತ್ತು, ₹1,099 ಬಿತ್ತು. ಚೆನ್ನಾಗಿದೆ, ನೋಡ್ತೀನಿ ರೇಟಿಂಗ್. ಫೋಟೋನಿಕ್ಸ್ UPS ಇದು ರೌಟರ್ಗೆ ಪವರ್ ಬ್ಯಾಂಕ್ ಥರ ಹಿಂಗೆ ವರ್ಕ್ ಮಾಡಬೇಕಾದ್ರೆ ಆಫ್ ಆಗೋಯಿತು. ಸೊ ಕಾಲಲ್ಲಿದ್ದೆ, ಸಡನ್ ಬ್ರೇಕ್ ಆಯಿತು, ಪವರ್ ಇರಲಿಲ್ಲ. ಅದಕ್ಕಂತ ಜಸ್ಟ್ ಬೇಗ ನಮ್ಮ ಫ್ರೆಂಡ್ ಹತ್ರ ಕೇಳ್ಕೊಂಡು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ. ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ರೆ ಕರೆಕ್ಟ್ 6 ಮಿನಿಟ್ಸಲ್ಲಿ ಬಂದಿದೆ. ಜಸ್ಟ್ ಆರ್ಡ್ರ್ ಮಾಡಿದೆ, ಹೋಗಿ ನೀರು ಕುಡ್ಕೊಂಬಂದು ಕುತ್ಕೊಂಡೆ, ಹಾಟ್ಸ್ಪಾಟ್ ಆನ್ ಮಾಡಿದೆ, ಟ್ರೈ ಮಾಡಿದೆ, ಆಗಿಲ್ಲ. ಸೊ ಅಷ್ಟರಲ್ಲಿ ಬಂದುಬಿಡ್ತಿದೆ ಒಂದು. ಸೊ ಇದು ತೋರಿಸ್ತೀನಿ ಹೆಂಗಿದೆ ಅಂತ. ಇದಕ್ಕೆ ಮುಂಚೆ ಇನ್ನೊಂದು ಪ್ರಾಡಕ್ಟ್ ತೋರಿಸ್ಬೇಕು, ಅದು ಒನ್ ಆಫ್ ದ ವರ್ಕಿಯಸ್ಟ್ ಇದ್ರ ಜೊತೆ ಸಿಕ್ಕಿದ್ದಂಗೆ. ಪ್ರೈಸಸ್ ಹೇಳ್ತೀನಿ. ಇದು ಮೊಬೈಲ್ ಹೋಲ್ಡರ್. ಇದೇನಿರುತ್ತೆ ಬರೀ ಕೇಬಲ್ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಇದು ಓಪನ್ ಮಾಡಿದಾಗ ನನಗೆ ಗೊತ್ತಾಗಿದೆ ಇದ್ರ ಜೊತೆ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಎಷ್ಟು ಗಟ್ಟಿ ಇದೆ ಅಂದರೆ ಹೆವಿ ಹಾರ್ಡ್, ತುಂಬ ಹಾರ್ಡ್ ಇದೆ. ಈ ಥರ ಜಸ್ಟ್ ಇದನ್ನು ಈ ಎಂಡನ್ನ ಇದು ಟೇಬಲ್ಗೆ ಫಿಕ್ಸ್ ಮಾಡಬೇಕು. ತೋರಿಸ್ತೀನಿ ಹೆಂಗೆ ಫಿಕ್ಸ್ ಮಾಡೋದಂತ. ಈ ಕಡೆ ಎಂಡು ಮೊಬೈಲ್ ಹೋಲ್ಡರ್ ಹಾಕ್ಕೊಬೇಕು. ಇದು ಫುಲ್ ಪ್ಲಾಸ್ಟಿಕ್ ಬಾಡಿಗಳು ಬೇಗ ಹೊಡೆದೋಗುತ್ತೆ, ಹುಷಾರಾಗಿರಬೇಕು. ಸೊ ಇದು 2 ಕೊಟ್ಟಿದ್ದಾರೆ. ಇದು ಫಸ್ಟು ಇದು ದೊಡ್ಡಬೇಕು, ಇದು ಹಾಕಬೇಕು, ಇದು ತೆಗಬೇಕು. ಇದು ಕಿತ್ತೋಗ್ಬಿಟ್ಟಿದೆ. ಇದು ಕಾಣಿಸ್ತಿದೆ, ಇದು ಬಂದ್ಬಿಟ್ಟಿದೆ ಸ್ಟಿಕ್ಕರ್. ಇದು ಫುಲ್ ಗಮ್ಮೆ ಇಲ್ಲಿ ಅನಿಸ್ಬೋದು ಅಷ್ಟೇ. ಇಟ್ಬಿಟ್ರೆ ಮುಗೀತು. ಇನ್ನೂ ತಗೊಂಡೆ, ಎಷ್ಟೊಂತ ಗೆಸ್ ಮಾಡಿ ನೋಡೋಣ. ₹130. ಕ್ರೇಜಿ ಪ್ರಾಡಕ್ಟ್. ಹೆವಿ ಸ್ಟೀಲ್, ಫುಲ್ ಸ್ಟೀಲ್ ಇದೆ ಇದು, ಫುಲ್ ಸ್ಟೀಲ್ ಚೆನ್ನಾಗಿದೆ. ನೋಡಿ ಇದು ಪ್ರಾಡಕ್ಟ್. ಜಸ್ಟ್ ಇಲ್ಲಿ ಮಾಡಿ ಇದಕ್ಕೆ ಹಾಕಿ ಅಷ್ಟೇ. ಇಲ್ಲಿ ಫೋನ್ ಇಟ್ಕೊಬೋದು. ಇಲ್ಲಿ ಮೌಂಟ್ ಮಾಡಿದ್ದೀನಿ, ಕನೆಕ್ಟ್ ಮಾಡ್ಬೋದು. ತುಂಬ ಗಟ್ಟಿ ಇದೆ, ಕ್ರೇಜಿ ಪ್ರಾಡಕ್ಟ್. ಇದ್ರ ಜೊತೆ ಬಂದಿದೆ ಇದು ಪವರ್ ಬ್ಯಾಂಕ್ಗೆ, ರೌಟರ್ ಪವರ್ ಬ್ಯಾಂಕ್ಗೆ 4 hours ಬ್ಯಾಕಪ್ ಬರುತ್ತೆ. ಪ್ಲಸ್ಸು ಹೆವಿ ವರ್ತ್. ನಿಮ್ಮ ಮನೇಲಿ UPS ಇಲ್ಲ ಅಂದರೆ ಜಸ್ಟ್ ಇದೊಂದು ಹಾಕ್ಕೊಂಬಿಟ್ರೆ ಸಾಕು. ಬರೀ ರೂಟರ್ ಎಲ್ಲ ಫೈಬರ್ ನೆಟ್ ಇರುತ್ತೆ. ಸೊ ಅದಕ್ಕೆ ಪವರ್ ಇದ್ದರೆ ಸಾಕು, ಯಾವಾಗಲೂ ಆನ್ ಆಗುತ್ತೆ. ಪವರ್ ಬ್ಯಾಂಕು
ಈ ಪೋರ್ಟಿಂದ ಬರೋದು ಡೈರೆಕ್ಟ್ ಇದಕ್ಕೆ ಹಾಕ್ತೀವಿ ನಾವು ರೌಟರ್ಗೆ. ಸೊ ಪವರ್ಗೆ ಇಲ್ಲಿ ಕನ್ವರ್ಟರ್ ಕೊಟ್ಟಿರ್ತಾನೆ. ಸೊ ಪವರ್ ಕಾರ್ಡಿಂದ ಇದಕ್ಕೆ ಹಾಕಬೇಕು. ಹಿಂಗೆ ಇಲ್ಲಿ ತೋರಿಸಿದೆ ನೋಡಿ. ಇದು ಈ ಅಡ್ಯಾಪ್ಟರ್ ಕೊಡಲ್ಲ ಇದರಲ್ಲಿ. ಸೊ ಈ ಅಡ್ಯಾಪ್ಟರಿಂದ ಕನ್ವರ್ಟರ್ ಒಂದು ಕೊಟ್ಟಿರ್ತಾನೆ. ನಿಮ್ಮ ಹತ್ರ ಅಡ್ಯಾಪ್ಟರ್ ಇರುತ್ತೆ ಆಲ್ರೆಡಿ ರೌಟರ್ದು. ಸೊ ಆ ರೌಟರ್ದೇ ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಇದಕ್ಕೆ ಕನ್ವರ್ಟರ್ ಕೊಟ್ಟಿರ್ತಾರೆ. ಕನ್ವರ್ಟರ್ ಇಲ್ಲಿದೆ ನೋಡಿ. ಇನ್ ಕೇಸ್ ಈ ಪಿನ್ ಇದ್ದರೆ ನಿಮ್ಮ ಅಡ್ಯಾಪ್ಟರ್ದು ಈ ಪಿನ್ ಇದ್ದರೆ ಇದು ಇಲ್ಲಿ ಕನೆಕ್ಟ್ ಮಾಡಬೇಕು ಇನ್ನಿಗೆ. ದಿಸ್ ಈಸ್ ಪವರ್ ಇನ್. ಮತ್ತು ಪವರ್ ಔಟ್ಗೆ ಇಲ್ಲಿಂದ ರೌಟರ್ಗೆ ಹೋಗುತ್ತೆ ಅಷ್ಟೇ. ಇಲ್ಲೊಂದು ಸ್ವಿಚ್ ಇದೆ, ಇದು ಯಾವಾಗಲೂ ಆನಲ್ಲಿ ಇರಬೇಕು ಅಷ್ಟೇ. ಅರೌಂಡ್ 4 hours ಬ್ಯಾಕಪ್ ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬ್ಯಾಕಪ್ ಟೈಮ್ 4 hours ಇದೆ. ನೋಡೋಣ ಹೆಂಗೆ ಬರುತ್ತೆ ಏನೋ ಅಂತ. ಲಿಂಕ್ಸ್ ಬೇಕಾದ್ರೆ ಕಳಿಸ್ತೀನಿ ಕಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನಲ್ಲಿದೆ. ಹೋಗಿ ಲಿಂಕ್ ಮಾಡಿ ಎಂಜಾಯ್ ಮಾಡಿ.